ಪ್ರೇಮ್ ನಿರ್ದೇಶನದ ಕೇಳಿ ಸಿನಿಮಾದ ಹಿಂದಿ ಅವತರಣಿಕೆಯ ಸರ್ಕೆ ಚುನಯ ತಾರೆ ಸರ್ಕೆ ಹಾಡು ಲೋಕಸಭೆಯಲ್ಲಿ ಚರ್ಚೆಯಾಯಿತು. ಪೊಲೀಸ್ ಸಾಹಿತ್ಯದ ಹಾಡನ್ನು ನಿಷೇಧಿಸುವುದಾಗಿ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಸಮಾಜ, ಸಂಸ್ಕೃತಿ, ಮಕ್ಕಳು, ಮಹಿಳೆಯರ ರಕ್ಷಣೆಗಾಗಿ ಡಿಜಿಟಲ್ ಮೀಡಿಯಾ ಮೇಲೂ ಏನೆಲ್ಲ ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆಯೋ ಸರ್ಕಾರ ಎಲ್ಲವನ್ನೂ ಮಾಡುತ್ತೆ ಎಂದರು. ಈ ಬೆನ್ನಲ್ಲೇ ಕ್ಷಮೆ ಕೇಳಿದ್ದಾರೆ ಪ್ರೇಮ್. ಅಲ್ಲದೆ ವಿವಾದಿತ ಸಾಲುಗಳನ್ನು ತೆಗೆದು ಹೊಸ ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ವಿವಾದಿತ ಹಾಡಿನಲ್ಲಿ ಡ್ಯಾನ್ಸ್ ಮಾಡಿರುವ ನಟಿ ನೋರಾ ಫತೇಹಿ ಕೂಡ ರಿಯಾಕ್ಟ್ ಮಾಡಿ 3 ವರ್ಷಗಳ ಹಿಂದೆ ಈ ಸಾಂಗ್ ಮಾಡಲಾಗಿತ್ತು. ನನಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಸಾಹಿತ್ಯದಲ್ಲಿ ಅಶ್ಲೀಲತೆ ನನಗೆ ಕಾಣಿಸಿರಲಿಲ್ಲ. ಕನ್ನಡ ಯಾಕಂದ್ರೆ ಅರ್ಥ ಆಗಲ್ಲ, ಹಾಗಾಗಿ ಈಗ ನನಗೆ ಗೊತ್ತಾಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾನು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಕಿಡಿಕಾರಿರುವ ಪ್ರೇಮ್ ಆಕೆ ಉಲ್ಟಾ ಹೊಡೆದಿದ್ದಾರೆ. ಲಿರಿಕ್ಸ್ ಅರ್ಥ ಮಾಡ್ಕೊಳ್ದೆ ಎಕ್ಸ್ಪ್ರೆಷನ್ ಕೊಡಕ್ಕಾಗುತ್ತಾ ಅನ್ನೋದು ಅವ್ರ ಪ್ರಶ್ನೆ. गाने के बारे में माननीय सांसद महोदय ने कहा है ऑलरेडी उस पे बैन लग चुका है कि हमें फ्रीडम ऑफ स्पीच में भारत के संविधान निर्माताओं ने जो रीजनेबल रिस्ट्रिक्शंस लगाए उन रीजनेबल रिस्ट्रिक्शंस के हिसाब से ही चलना चाहिए. फ्रीडम ऑफ स्पीच कैनॉट बी एब्सोल्यूट, इट हैज टू बी इन द कॉन्टेक्स्ट ऑफ द सोसाइटी. उसमें हमें समाज के ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಆ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಅದನ್ನ ನಾನು ಒಲಗರ್ ರೀತಿಯಲ್ಲಿ ಆಗ್ಲಿ ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗ್ಲಿ ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ. Shot this song 3 years ago in a language called Kannada. I said yes to it because Sanjay Dutt, who would say no to work with him? He's such an icon. Remake, at least that's what I ಸುಮ್ಮನೆ ಕೂತ್ಕೊಳ್ಳಮ್ಮ, ನಾವು ನೋಡಿದ್ದೀವಿ ನಿಮ್ಮ ಡ್ರಾಮಾಗಳನ್ನು. ಯಾವಳಾದ್ರೂ ಮೇಡಮ್ಮು ಡಾನ್ಸ್ ಮಾಡೋಳು ಹಾಡನ್ನು ಕೇಳಿಸ್ಕೊಳ್ದೆ ಡಾನ್ಸ್ ಮಾಡ್ತಾಳ? ಸುಮ್ಮನೆ ಬುರ್ರೆ ಬಿಡ್ತಾರೆ ಕೂತ್ಕೊಂಡು. ಕಾಸ್ಗೋಸ್ಕರ ಈ ಫಿಲಮ್ ಫೀಲ್ಡಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಗೊತ್ತು, ಎಲ್ಲರೂ ಅಲ್ಲದೆ ಇರ್ಬೋದು. ಸುಮ್ಮನೆ ಬುರ್ಡೆ ಕೇಳಿಸ್ಕೊಳ್ಳೋದು ಯಾವನಾರು ಮಾಡ್ತಾನೆ. ಸಾಂಗ್ ಸರಿ ಇಲ್ಲ, ಚೇಂಜ್ ಆಗಲಿ, ಸರಿ, ಅದು ಬೇರೆ ವಿಚಾರ. ಪ್ರೇಮ್ಗೆ ನಿಮ್ಗೆ ಇದನ್ನ ಈ 2 ಲೈನಿಂದಾನೆ ನಿಮ್ಮ ಫಿಲಮ್ ಗೆಲ್ಲಿಸ್ಕೋಬೇಕು ಅನ್ನೋದಿದ್ರೆ ಆ ದೇವರೇ ನಿಮ್ಮನ್ನು ಕಾಪಾಡಬೇಕಾಗಷ್ಟೇ. ಹಂಗಾರೆ ಇಟ್ಸ್ ಶೇಮ್ ಆನ್ ಯುವರ್ ಪ್ರೀವಿಯಸ್ ಸಕ್ಸಸ್ಸಸ್. ಹಂಗಾರೆ ಅದು ಅಲ್ವಾ? ಆಮೇಲೆ ನಾನು ಹಿಂಗೆ ಅನ್ಕೊಂಡು ಬರೆದ್ಬಿಟ್ಟೆ ಅಂತ ನಾನು ಹಿಂಗೆ ಅನ್ಕೊಂಡ್ಬಿಟ್ರೆ ಅವ್ರು ಹಂಗೆ ಅನ್ಕೋಬೇಕಲ್ಲಪ್ಪ, ಅಲ್ಲಿ ಪ್ರಾಬ್ಲಮ್ ಇರೋದು. ಇಟ್ಸ್ ಆಲ್ ರೈಟ್. ನಾವು ಎವ್ರಿಬಡಿ ಅಪಿಯರ್ಸ್ ಟು ಹ್ಯಾವ್ ರಿಯಲೈಸ್ಡ್ ಇಟ್. ಸ್ಮಾಲ್ ಮಿಸ್ಟೇಕ್ ಆಗೋಯ್ತು, ಅವ್ರ ಮನೆ ಹಾಳಾಗೋಗ. ಅಂಡ್ ನೂರ ಅಷ್ಟೇ, ನೂರವರು ಬಂದ್ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡಿರೋದು ರಿಯಲಿ ನನಗೆ ತುಂಬಾ ತಪ್ಪದು. ಯಾಕೆಂದ್ರೆ ಯಾವುದೇ ಕಲಾವಿದ ಆಗಲಿ ಯಾರೇ ಆಗಲಿ ಒಂದು ಸರಿ ಸಿನಿಮಾ ಮಾಡ್ಬೇಕಾದ್ರೆ ಒಂದ್ಸರಿ ಕಮಿಟ್ ಮಾಡಾಕ್ಬಾರೆ ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ. ಸಾಹಿತ್ಯ ಗೊತ್ತಿಲ್ಲ, ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ ಸಾಹಿತ್ಯ ಗೊತ್ತಿಲ್ಲ ಅಂದ್ರೆ ಒಂದೇ ಬರುತ್ತೆ ಅಲ್ವಾ? ಸೊ ಯಾಕಂಗೆ ಮಾತಾಡೋದು ಅಂತ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರಿಗೆಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೋಣ ಅನ್ನೋ ಒಂದು ದೃಷ್ಟಿಯಿಂದ ನೂರ ಮಾತಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬಾ ಖುಷಿ ಆಯ್ತು, ಪ್ರೇಮ್ ಅವ್ರ ಕೆಲಸ ಮಾಡಿ, ಅದು ತುಂಬಾ ಅದ್ಭುತವಾದ ಸಾಂಗ್ ಅಂತೆಲ್ಲ ಹೇಳಿದ್ರು. ಸೊ ಎನಿವೆ ಅವ್ರಿಗೆ ಈ ತರ ಕಾಂಟ್ರವರ್ಸಿ ಪಾಪ ನೊಂದ್ಕೊಂಡು ಒಂದು ಹೆಣ್ಮಗು ನೊಂದ್ಕೊಂಡು ಹೇಳಿರ್ಬೋದು. ಸೊ ಎನಿವೆ ಅದರಿಂದ ಸಿಲ್ಕ್ ಸ್ಮಿತಾ, ಡಿಸ್ಕೋ ಶಾಂತಿ, ಆ ಜ್ಯೋತಿ ಲಕ್ಷ್ಮಿ, ಸಕ್ತಿಲ್ಲ ರೇಂಜಲ್ಲಿ ಬೀದಿ ಬೀದಿಲಿ ಯಾವನ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತೇನಲ್ಲ ನೋಡ. ಎಲ್ಲರಿಗೂ ನಮಸ್ತೆ. ಯಾರಿಗೂ ಆಗಲಿ ಯಾರಿಗೇ ಆಗಲಿ ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ದೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ದೀನಿ, ಲವ್ ಬಗ್ಗೆ ಸಾಂಗ್ ಬರ್ದೀನಿ, ಮದರ್ ಬಗ್ಗೆ ಸಾಂಗ್ ಬರ್ದೀನಿ, ಅಣ್ಣ ತಮ್ಮನ ಬಗ್ಗೆ ಸಾಂಗ್ ಬರ್ದೀನಿ. ಪ್ರತಿ ಹಂತದಲ್ಲೂ ಬೇರೆ 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 ಕಂಟೆಂಟ್ ಸಾಂಗ್ ಬರ್ದೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ನನ್ನ ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರಾ. ಪ್ರೇಮ್ ಸಿನಿಮಾ ಬರ್ತದೆ ಅಂತಂದರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೊಂದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರಾ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಗೆ ಚಿರುಣೆ ಆಗಿರ್ತೀನಿ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಆ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಯಾಕೆ ಕುತೂಹಲ? ಕಲಿಯುಗದಲ್ಲಿ ಒಳ್ಳೇದು ಹೇಳಿದ್ರೆ ಯಾರು ಕೇಳ್ತಾರೆ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.